ಕರ್ತವ್ಯದಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ. ಕಲಬುರಗಿಯಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಪೊಲೀಸ್ ಪೇದೆಯೊಬ್ಬರು ತಮ್ಮ ಸೇವಾ ಶಸ್ತ್ರದಿಂದ ಗುಂಡು ಹಾರಿಸಿಕೊಂಡಿರುವ ಘಟನೆ ವರದಿಯಾಗಿದೆ. ಈ ಘಟನೆ ಪೊಲೀಸ್ ಇಲಾಖೆಯಲ್ಲಿ ಆತಂಕ ಮೂಡಿಸಿದೆ. ಕಲಬುರಗಿ ಜಿಲ್ಲೆಯ ಪೊಲೀಸ್ ಪೇದೆ ಶಿವಕುಮಾರ್ ಅವರು ತಮ್ಮ ಸೇವಾ ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡಿರುವ ಘಟನೆ ನಡೆದಿದೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಒಂದು ವೇಳೆ ಅವರು ಮೃತಪಟ್ಟಿರುವುದು ಅಧಿಕೃತವಾಗಿ ದೃಢಪಟ್ಟಿದ್ದರೆ ಅದರಂತೆ ವಾಕ್ಯವನ್ನು ಬದಲಾಯಿಸಬಹುದು. ಘಟನೆಯ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ವೈಯಕ್ತಿಕ ಕಾರಣವೇ, ಉದ್ಯೋಗದ ಒತ್ತಡವೇ ಅಥವಾ ಬೇರೆ ಯಾವುದೇ ಕಾರಣವಿದೆಯೇ ಎಂಬ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಕಲಬುರಗಿ ಪೊಲೀಸ್ ಪೇದೆ ಶಿವಕುಮಾರ್ ಅವರ ಗುಂಡು ಹಾರಿಸಿಕೊಂಡ ಘಟನೆ ಕುರಿತು ತನಿಖೆ ಮುಂದುವರೆದಿದೆ. ಅಧಿಕೃತ ಮಾಹಿತಿ ಲಭ್ಯವಾದಂತೆ ಮತ್ತಷ್ಟು ವಿವರಗಳನ್ನು ನಿಮಗೆ ತಲುಪಿಸುತ್ತೇವೆ. ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿ. ಸಿಟಿ ಆರ್ಮ್ ರಿಸರ್ವ್ ಅಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಸಿಬ್ಬಂದಿ ಶಿವಕುಮಾರ್ ಅಂತ ಎಪಿಸಿ ಅವರು ಇವತ್ತು ಕಂಪ್ನಿ ಏನೊಂದು ಸಿಆರ್ ಪ್ರೊಡ್ಯೂಸ್ ಅದರಲ್ಲಿ ಯೋಜನೆ ಮಾಡಲಾಗಿತ್ತು. ವೆಹಿಕಲ್ ಅಲ್ಲಿ ಅವರು ನಮ್ಮ ರೈಫಲ್ ಇಂದ ಫೈರ್ ಮಾಡ್ಕೊಂಡಿರೋದು ಮಾಹಿತಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಕುಟುಂಬದವರು ಕೂಡ ತಿಳಿಸಿದ್ರು ಮತ್ತು ಬ್ಯಾಲಿಸ್ಟಿಕ್ ಟೀಮ್, ಫೋರೆನ್ಸಿಕ್ ಮತ್ತು ನಮ್ಮ ಸೂಪರ್ ಟೀಮ್ ವಿಶೇಷ ತಂಡ ಕರೆಸಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಪ್ರಕಾರ ಕೆಲವು ವೈದ್ಯಕ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಬಟ್ ಅವರೇನು ಕುಟುಂಬದವರು ಬಂದು ಏನು ತಿಳ್ಕೊಡ್ತಾರೆ ಅದರ ಪ್ರಕಾರ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಾರೆ. ಕೆಲಸ ಮಾಡಿ ಯಾವಾಗ ವರ್ಗಾವಣೆ ಆಗಿದೆ? ಇವ್ರು ಅಪಾಯಿಂಟ್ ಆಗಿರೋದು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ ಒಂದು 3-4 ತಿಂಗಳ ಹಿಂದ್ಗಡೆ ಇಷ್ಟೇ ಇಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಆಗಿ ಬಂದಿದ್ದಾರೆ ಮತ್ತು ಇಲ್ಲಿ ಸಿಆರ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಮಾನಸಿಕವಾಗಿ ಕುಂದಿದ್ರು ಅಂತ ಹೇಳ್ತಾ ಇದ್ದಾರೆ ಪ್ರಾಥಮಿಕವಾಗಿ. ಆದ್ರೂ ಕೂಡ ಅವರು ಕುಟುಂಬದವರು ಏನು ದೂರ ನಿಲ್ತಾರೆ ಅವ್ರ ಮೇಲೆ ನಮ್ಮ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೆ. ಈ ಇನ್ಸಿಡೆಂಟ್ ಅರೌಂಡ್ 9 ಗಂಟೆ ಸುಮಾರಿಗೆ ನಡೆದು ಬಂದಿದೆ. ಅದ್ರ ತಕ್ಷಣ ಇಮಿಡಿಯೇಟ್ ಆಗಿ ಕುಟುಂಬದವರಿಗೆಲ್ಲ ಸಂಪರ್ಕ ಮಾಡಿದ್ವಿ. ಈಗ ವೈಜ್ಞಾನಿಕ ತಂಡಗಳು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ ಕರೆಕ್ಟ್ ಆಗಿ ಅಲ್ಲ, ಈಗ ನಾವು ಕೂಡ ಸ್ಥಳ ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಟ್ಯಾಂಪರ್ ಮಾಡ್ಬೋದು ಅಂತ ನಾವು ಕೂಡ ಸ್ಥಳಕ್ಕೆ ಹೋಗಿಲ್ಲ. ಇದೇನು ಕುಟುಂಬದವ್ರು ಬರ್ತಾರೆ, ಬಂದ ನಂತರ ಎಲ್ಲ ವೈಜ್ಞಾನಿಕ ತಂಡಗಳು ಪರಿಶೀಲನೆ ಮಾಡಿದ ನಂತರ ತಮಗೆ ಹೆಚ್ಚಿನ ಮಾಹಿತಿ